ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಕೃಷ್ಣ ಮತ್ತು ರಾಧಾ ಇಬ್ಬರೂ ಆಫೀಸಿಗೆ ಹೊರಟಿರ್ತಾರೆ. ಆವಾಗ ಅವ್ರ ಅತ್ತಿಗೆ ಆಫೀಸಿಗೆ ನಾನು ಬರಲ್ಲ, ಇವತ್ತು ಮನೇಲೇ ಇರ್ತೀನಿ ಅಂತ ಹೇಳ್ತಾಳೆ. ಆದರೆ ರಾಧಾ ಬಿಡಲ್ಲ. ಅಕ್ಕ, ನೀವು ಆಫೀಸಿಗೆ ಬನ್ನಿ, ನಿಮಗೆ ಅಲ್ಲಿ ಆರಾಮ ಅನಿಸುತ್ತೆ, ಇಲ್ಲಿ ಮನೇಲಿ ಕೂತು ಕೂತು ಬೋರ್ ಹೊಡೆದಿರುತ್ತೆ ಅಲ್ವಾ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆವಾಗ ರಾಧನ ಅಕ್ಕ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ಮನೇಲೇ ಇರ್ತೀನಿ, ಬರಲ್ಲ, ನೀವು ಇಬ್ಬರು ಹೋಗಿ ಆಫೀಸಿಗೆ ಅಂತ ಹೇಳ್ತಾಳೆ. ಆದರೆ ರಾಧಾ ಒಪ್ಪೋದೇ ಇಲ್ಲ. ಇಲ್ಲ ಅಕ್ಕ, ನೀವು ಏನು ಫೈಲ್ ಹುಡುಕ್ತಿದ್ದೀರೋ ಅದನ್ನು ನಾನು ಹುಡುಕೊಡ್ತೀನಿ. ಅವಳು ಹೇಳೇ ಇರಲ್ಲ ಫೈಲ್ ಹುಡುಕಬೇಕು ಅಂತಲೂ ಕೂಡ ಹೇಳಿರಲ್ಲ. ಆದರೆ ಏನು ಫೈಲ್ ಹುಡುಕಬೇಕು ಅದನ್ನು ನಾನು ಹುಡುಕೊಡ್ತೀನಿ, ನೀವು ಬನ್ನಿ ಅಕ್ಕ ಆಫೀಸಿಗೆ ಅಂತ ಹೇಳ್ತಾಳೆ. ಆವಾಗ ವಿಧಿ ಇಲ್ದಲೇ ಒಪ್ಕೊಳ್ಳೇಬೇಕಾಗತ್ತೆ, ಒಪ್ಕೋತಾಳೆ. ಆಮೇಲೆ ಅಲ್ಲಿ ಹೋದರೆ ಏನಾಗುತ್ತೆ ಅಂದರೆ, ಎಲ್ಲಿ ಕೇಶವನ ಹುಡುಕ್ಬಿಡ್ತಾಳೋ, ಹುಡುಕಿ ಆಮೇಲೆ ಮನೆ ಕರ್ಕೊಂಬಂದ್ಬಿಡ್ತಾಳೋ ಅಂತ ಇವಳಿಗೆ ಭಯ ಇರುತ್ತೆ. ಕೃಷ್ಣನ ಅತ್ತಿಗೆಗೆ ಭಯ ಇದ್ರೂ ಏನು ಮಾಡೋಕ್ಕಾಗ್ತಿಲ್ಲ. ಅವಳು ಫೋರ್ಸ್ಫುಲ್ ಹೇಳೋ ರೀತಿಗೆ ಒಪ್ಕೊಂಡು ಹೋಗಬೇಕಾಗುತ್ತೆ. ಸರಿ ಬರ್ತೀನಿ ಕೃಷ್ಣ, ನಾನು ಆಫೀಸಿಗೆ ಬರ್ತೀನಿ, ಇವತ್ತು ಒಂದು ಕಂಪ್ನಿ ಇದಿದೆ, ಅದನ್ನು ನಮ್ಮ ಇದಕ್ಕೆ ಮಾಡ್ಕೋಬೇಕು, ಡೀಲ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನಮಗೆ ಲಾಸ್ ಆಗುತ್ತೆ ಅಂತ ಆ ಥರ ಮಾತುಕತೆ ಇರುತ್ತೆ. ಆ ಮಾತುಕತೆಯಲ್ಲಿ ಅವ್ರ ಮಾವ ಅಲ್ಲೇ ನೋಡ್ತಾ, ಕೃಷ್ಣನಪ್ಪ ನೋಡ್ತಾ ಕೂತಿರ್ತಾನೆ, ಅತ್ತೆನೂ ಕೂಡ ನೋಡ್ತಾ ಕೂತಿರ್ತಾಳೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ಸೀರಿಯಸ್ ಆಗ್ತಾನೆ ಅವ್ರ ಮಾವ. ಆಮೇಲೆ ಬರ್ತೀನಿ ಅಂತ ಒಪ್ಕೊತಾಳೆ. ಒಪ್ಕೊಂಡ್ಮೇಲೆ ಸರಿ ಅಕ್ಕ ಹೋಗೋಣ ಅಂತ ಹೇಳಿ ಒಪ್ಕೊಂಡು ಹೊರಡ್ತಾರೆ. ಆದರೆ ರಾಧಾ ಮಾವಿಗೆ ಸುಸ್ತಾಯ್ತಲ್ಲ ಅಂತೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ, ನೀವು ಆಫೀಸಿಗೆ ಹೋಗಿರಿ ಅಂತ ಹೇಳ್ತಾಳೆ. ಆಫೀಸಿಗೆ ಕರ್ಕೊಂಡು ಹೋಗ್ತಾಳೆ. ಪಕ್ಕದ ಬೆಡ್ಡಲ್ಲೇ ಮಗ ಇರ್ತಾನೆ, ಅಂದರೆ ರಾಧನ ಭಾವ, ಕೃಷ್ಣನ ಅಣ್ಣ ಇರ್ತಾನೆ. ಆ ಕೃಷ್ಣನ ಅಣ್ಣಗೇನೋ ಸೀರಿಯಸ್ ಆಗಿದೆ ಅಂತ ಕರ್ಕೊಬಂದು ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ಪಕ್ಕನೇ ಒಂದೇ ಬೆಡ್ಶೀಟು, ಪರ್ದೆ ಇರುತ್ತೆ. ಆ ಕಡೆ ಭಾವ ಇರ್ತಾನೆ, ಆ ಕಡೆ ಅಪ್ಪ, ಈ ಕಡೆ ಮಗ ಇರ್ತಾರೆ. ಆದರೆ ಗೊತ್ತೇ ಆಗಿರಲ್ಲ. ಆ ಕಡೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಿರ್ತಾರೆ, ಈ ಕಡೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಿರ್ತಾರೆ. ರೌಡಿಗಳು ಕರ್ಕೊಬಂದು ಆ ಕಡೆ ಸೇರಿಸ್ಕೊಂಡಿರ್ತಾರೆ. ಏನೋ ಸೀರಿಯಸ್ ಆಯಿತು, ಉಸಿರಾಟದ ತೊಂದರೆ ಅಂತೇಳ್ಬಿಟ್ಟು ರೌಡಿಗಳು ಕರ್ಕೊಬಂದು ಆ ಕಡೆ ಸೇರಿಸ್ಕೊಂಡಿರ್ತಾರೆ. ಮತ್ತು ಕೃಷ್ಣನ ಅಪ್ಪಗೆ ಸೀರಿಯಸ್ ಆಯಿತು ಅಂತ ಅವನು ಈ ಕಡೆ ಕರ್ಕೊಬಂದು ಈ ಕಡೆ ಅಡ್ಮಿಟ್ ಮಾಡ್ಕೊಂಡಿರ್ತಾನೆ. ಇಲ್ಲಿ ಆಫೀಸಲ್ಲಿ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಅವಳಿಗೆ ಈ ಕಡೆ ಮೈಂಡೇ ಇರಲ್ಲ. ಕೃಷ್ಣ ಏನೇ ಹೇಳಿದ್ರೂ ಅವಳಿಗೆ ಅರ್ಥನೇ ಆಗ್ತಿರಲ್ಲ. ಆದರೂ ಕೂಡ ಎಷ್ಟು ಹೇಳಿದ್ರೂ ಅರ್ಥ ಆಗದೆ ಇದ್ದಿದ್ದಕ್ಕೂ, ಅಂದರೆ ಎಲ್ಲಿ ರಾಧಾ ಹೋಗಿ ಕೇಶವನ ಕರ್ಕೊಬಂದ್ಬಿಡ್ತಾಳೋ ಅಂತ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಅಷ್ಟು ಬಿಟ್ಟರೆ ಅವಳ ತಲೆಯಲ್ಲಿ ಇನ್ನೇನು ಓಡ್ತಾನೆ ಇರಲ್ಲ. ಅಂದರೆ ಈ ಪ್ರಾಜೆಕ್ಟ್ ನಮಗೆ ಮಾಡ್ಕೋಬೇಕು, ನಮಗೆ ಲಾಸ್ ಮಾಡ್ಕೋಬಾರ್ದು, ಆ ಥರ ಏನಿರಲ್ಲ. ಕೃಷ್ಣ ಏನೇ ಹೇಳಿದ್ರೂ ಅವಳಿಗೆ ಅದು ಯಾವುದೂ ಅರ್ಥನೇ ಆಗ್ತಿರಲ್ಲ. ಸುಮ್ಮನೆ ಹಾವು ಅಂತಿರ್ತಾಳೆ. ಅದಕ್ಕೆ ಮೂಡ್ ಸರಿ ಇಲ್ಲ ಅಂದ್ಕೊಂಡು ಅವನು ಹತ್ಲೆ ಸುಮ್ಮನೆ ಆಗ್ತಾನೆ. ಹೀಗೆ ಇಲ್ಲಿ ಆ ಥರ ನಡೀತಾ ಇರುತ್ತೆ. ಆವಾಗ ಕೃಷ್ಣ ಏನದಕ್ಕೆ ರಾಧಾ ಯಾವಾಗಾದರೂ ಏನಾದ್ರು ಕಿತಾಪತಿ ಮಾಡ್ತಾನೆ ಇರ್ತಾಳೆ, ಏನು ಹೇಳಿದ್ರೂ ಅವಳಿಗೆ ಅರ್ಥನೇ ಆಗಲ್ಲ ಅಂತ. ಹೋಗಲಿ ಬಿಡು ಕೃಷ್ಣ ಅಂತ ಅವನ ಹತ್ರ ಒಳ್ಳೆ ಆಗೇ ಇರಬೇಕು ಇವಳು, ಆ ಥರ ನಡ್ಕೋತಾಳೆ. ಇಲ್ಲಿ ಅವರ ಕೇಶವಂಗೆ ಸೀರಿಯಸ್ ಆಗಿದೆ ಅಂತ ರಾಧನ ಅಣ್ಣನೇ ಕರ್ಕೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾನೆ. ಎಲ್ಲೋ ಸಿಕ್ಕಿರ್ತಾನೆ ತಪ್ಪಿಸ್ಕೊಂಡು ಬರುವಾಗ. ರಾಧನ ಅಣ್ಣನೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾನೆ. ರಾಧಾ ಪಕ್ಕದ ಬೆಡ್ಡಲ್ಲಿ ಏನು ಹಿಂಗೆ ನರಳ್ತಿದ್ದಾರಲ್ಲ ಅಂತ ಬಂದು ನೋಡಿದಾಗ ಅಲ್ಲಿ ಕೇಶವ ಭಾವ ಅಂತ. ಆಗ ರಾಧನ ಅಣ್ಣ ಕೇಳ್ತಾನೆ, ಯಾರಿದು ಅಂತೇಳಿ. ಕೃಷ್ಣನ ಅಣ್ಣ, ಕೇಶವ ಭಾವ ಅಣ್ಣ ಅಂತ. ಅಯ್ಯೋ, ಇವ್ರನ್ನ ನಾನೇ ಕರ್ಕೊಬಂದು ಅಡ್ಮಿಟ್ ಮಾಡಿದ್ದು, ಪಾಪ ತುಂಬ ಸೀರಿಯಸ್ ಆಗಿಬಿಟ್ಟಿದ್ರು, ಅದಕ್ಕೆ ಕರ್ಕೊಬಂದು ಅಡ್ಮಿಟ್ ಮಾಡಿದೆ ಅಂತ. ಅಲ್ಲಿ ಬಂದು ನೋಡ್ತಾಳೆ ಬಾಗಿಲಲ್ಲಿ, ಯಾರು ಹಿಂಗೆ ಇದು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು. ಆವಾಗ ಗೊತ್ತಾಗುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಖುಷಿ, ತುಂಬ ಖುಷಿ ಆಗುತ್ತೆ. ಆ ಕಡೆ ಮಾವಂಗೆ ಹೇಳಬೇಕು, ಈ ಕಡೆ ನಾನು ಕೂಗಾಡಬೇಕು, ಕಿರ್ಚಾಡಬೇಕು ಅನ್ನಿಸ್ತಿದೆ ಅವಳಿಗೆ, ಏಕೆಂದರೆ ನೋಡಿಬಿಟ್ಲಲ್ಲ, ಹಾಗಾಗಿ. ಆಮೇಲೆ ಖುಷಿ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು
ಏನಾಗಿದೆ ಅಂತೆಲ್ಲ ನೋಡ್ತಾಳೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಸಂಪೂರ್ಣವಾಗಿ, ಓ ಇದೆಲ್ಲ ಈ ಅಕ್ಕಂದೇ ಕೆಲಸ ಅಂತೇಳ್ಬಿಟ್ಟು ಸರಿ ಈ ಕೃಷ್ಣಗೆ ಹೇಳಿದ್ರು ಪ್ರಯೋಜನ ಇಲ್ಲ, ಅವನು ಒಪ್ಪಲ್ಲ. ಅದಕ್ಕೇ ದೇವತೆ ಅಂದ್ಕೊಂಡು ಬಿಟ್ಟಿದ್ದಾನೆ, ಅವನು ಯಾವ ಕಾರಣಕ್ಕೂ ಒಪ್ಪೋದೇ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದಕ್ಕೆ ಹಿಂಗೆ ಮಾಡಿದ್ದಾರೆ ಅಂದರೆ ನಂಬಲ್ಲ. ಹಾಗಾಗಿ ತುಂಬಾ ಸೀರಿಯಸ್ ಆಗಿರೋಂಥ ವ್ಯಕ್ತಿ ಕರ್ಕೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡು ನೋಡ್ಕೋತಾ ಇರ್ತಾನೆ. ಅವ್ರ ಅಣ್ಣ ಅದೇ ಟೈಮಿಗೆ ಅವ್ರ ಮಾವಿಗೆ ಹುಷಾರಿಲ್ಲ ಅಂತೇಳಿ ಅವಳು ಹಾಸ್ಪಿಟ್ಲಿಗೆ ಕರ್ಕೊಬಂದು ಅಡ್ಮಿಟ್ ಮಾಡ್ಕೊಂಡಿರ್ತಾಳೆ ರಾಧಾ. ಹಾಗಾಗಿ ಇವನು ಈ ಕಡೆ ನೋಡ್ತಾನೆ, ಅವನು ಹೀಗೆ ರಾಧಾ ಬಗ್ಗೆ ನೋಡಿದಾಗ ಭಾವ ಅನ್ನೋದು ಗೊತ್ತಾಗುತ್ತೆ. ಅವಳಿಗೆ ಖುಷಿ, ತುಂಬ ಖುಷಿ ಪಡ್ತಾಳೆ. ಅಯ್ಯೋ ಕೇಶು ಭಾವ ಅಂತ ಫೋನ್ ಮಾಡೋಕ್ಕೆ ಹೋಗ್ತಾಳೆ. ಫೋನ್ ರೀಚ್ ಆಗೋಲ್ಲ. ಕೃಷ್ಣಗೆ ಫೋನ್ ಮಾಡೋಣ ಅಂತ ಹೋಗ್ತಾಳೆ, ರೀಚ್ ಆಗೋಲ್ಲ. ಅಲ್ಲೇ ಕೂಡ ಅವ್ರ ಅತ್ತಿಗೆನೂ ಕೂಡ ಇರ್ತಾಳೆ, ಅದು ಗೊತ್ತಿರುತ್ತೆ ಕೂಡ. ಆದರೂ ಫೋನ್ ಮಾಡಿ ಹೇಳಬೇಕು ಅಂದರೆ ಆ ಖುಷಿ ವಿಷಯ ಎಲ್ಲರಿಗೂ ಹೇಳಬೇಕು ಅಂತ ಅವಳು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಹಾಗಾಗಿರುತ್ತೆ. ಆಮೇಲೆ ಕೃಷ್ಣ ಪ್ರತಿಯೊಂದು ವಿಷಯದಲ್ಲೂ ರಾಧನ ಮೇಲೆ ಅನುಮಾನ ಪಡ್ತಾನೆ ಇರ್ತಾನೆ. ಏಕೆಂದರೆ ಅತ್ತಿಗೆಗೆ ಬೈತಾಳಲ್ಲ ಅನ್ನೋದೊಂದು ಕೋಪ ಇಟ್ಕೊಂಡು ಯಾವಾಗಲೂ ಹಂಗೆ ಅಂತಾನೆ ಇರ್ತಾನೆ. ಇವನಿಗೆ ಈಗ ಗಡ್ಡ ಎಲ್ಲ ತೆಗೆದು ಸ್ವಲ್ಪ ಇದು ಮಾಡಿದ್ದಾರೆ. ಆದರೆ ಯಾಕೆ ಅವಳು ಈ ಥರ ಮಾಡ್ತಾಳೆ ಗಂಡನಿಗೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾದರೆ ಅದ್ರ ವಿಷಯ ಎಲ್ಲ ನಮಗೂ ಕೂಡ ಗೊತ್ತಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಇದೆಲ್ಲ ತೋರಿಸ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.